Hello friends, once again welcome back to my channel. Today we are going to solve the mathematics transition period activities from the class 5. ಐದನೇ ತರಗತಿಯ ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ನಲ್ಲಿರುವಂಥ ಚಟುವಟಿಕೆಗಳು ಸಬ್ಜೆಕ್ಟ್ ಗಣಿತ ವಿಷಯದಲ್ಲಿನ ಒಂದು ವರ್ಕ್ಶೀಟ್ಗಳನ್ನು ಸಾಲ್ವ್ ಮಾಡೋಣ ಬನ್ನಿ. ಆ್ಯಕ್ಟಿವಿಟಿ ವರ್ಕ್ಶೀಟ್ ನಂಬರ್ 1. ಈ ವರ್ಕ್ಶೀಟಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ಮಿಸ್ಸಿಂಗ್ ಪ್ಲೇಸ್ ವ್ಯಾಲ್ಯೂಸ್. ಸೊ ಯಾವ್ಯಾವ ಮಿಸ್ಸಿಂಗ್ ಇದೆಯೋ ಆ ಪ್ಲೇಸ್ ವ್ಯಾಲ್ಯೂಸ್ಗಳನ್ನು ಬರ್ಕೊಂಡು ಹೋಗಿ ಅಂತ ಹೇಳಿ. ಫಸ್ಟ್ ಒನ್ 56,275 6,270 ಮಿಸ್ಸಿಂಗ್ ಇದೆ. ಸೊ ಇಲ್ಲಿ ನೀವು ನೋಡಬಹುದು 78,323 ಇಲ್ಲಿ ಜಂಬಲ್ ಮಾಡಿದ್ದಾರೆ ಪ್ಲೇಸ್ ವ್ಯಾಲ್ಯೂಸ್ಗಳನ್ನು. ಸೊ 8,000 ಇದೆ, 300 ಇದೆ, 20 ಇದೆ, 3 ಒನ್ಸ್ ಇದೆ, ದೆನ್ 70,000 ಈಸ್ ಮಿಸ್ಸಿಂಗ್ ಹಿಯರ್. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ 615 ಯಾವ ಒಂದು ಇದನ್ನು ಕರೆಕ್ಟಾಗಿ ಕೊಟ್ಟಿಲ್ಲ, ಎಲ್ಲ ಜಂಬಲ್ಡ್ ಮಾಡಿ ಕೊಟ್ಟಿದ್ದಾರೆ. ಯಾವ ಒಂದು ಸ್ಥಾನ ಮಿಸ್ಸಿಂಗ್ ಇದೆಯೋ ಅದನ್ನು ಈ ಮಿಸ್ಸಿಂಗ್ ಇದರೊಳಗಡೆ ಪ್ಲೇಸಲ್ಲಿ ಬರೀರಿ. ಓಕೆ ಫೈನ್. ಸೊ ಹಾಗೆ ನಾನು ನಿಧಾನವಾಗಿ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ. ಫೈನ್. ನೆಕ್ಸ್ಟ್ ಬರೋಣ. ಅಡಿಷನ್ ಆಫ್ 4 ಡಿಜಿಟ್ ನಂಬರ್ಸ್ ಯೂಸಿಂಗ್ ಪಿಕ್ಚರ್ಸ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ಸಹ ಕೊಟ್ಟಿದ್ದಾರೆ, ನೋಡಬಹುದು. ಇಲ್ಲಿ ನೀವು ನೋಡಬಹುದು ಮೇಲಿನ ಇದರೊಳಗಡೆ 1000 4000 ಇದೆ, 200 ಇದೆ. ಸೊ ಬರೀಬೇಕು. ನೆಕ್ಸ್ಟು 70 ಇದೆ, 7 ಟೆನ್ಸ್ ಇದೆ, ನೆಕ್ಸ್ಟು 3 ಒನ್ಸ್ ಇದೆ. ನೆಕ್ಸ್ಟು ಕೆಳಗಿನ ರೋದಲ್ಲಿ 2 ಥೌಸಂಡ್ಸ್ ಇದೆ, 4 ಹಂಡ್ರೆಡ್ಸ್ ಇದೆ, 1 ಟೆನ್ಸ್ ಇದೆ, 4 ಒನ್ಸ್ ಇದೆ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು 6,687 ಇದನ್ನು ಇಲ್ಲಿ ಬರೀ. ಓಕೆ ಫೈನ್. ನೆಕ್ಸ್ಟ್ ಸೆಕೆಂಡ್ ಒನ್ ಇಲ್ಲೆಲ್ಲ ಆ್ಯಡ್ ಮಾಡಿದ್ದೀನಿ. So you can take the picture of this. Okay, fine. ಸೊ ಏನಿಲ್ಲ, ಇಲ್ಲಿ ಅಡಿಷನ್ ಮಾಡೋದಿದೆ, ಬಟ್ ಮಕ್ಕಳು ಈಸಿಯಾಗಿ ಅಡಿಷನ್ ಮಾಡ್ತಾರೆ. ಓಕೆ ನೆಕ್ಸ್ಟ್ ಫೈನ್. ಸಬ್ಸ್ಟ್ರಾಕ್ಷನ್ ವ್ಯವಕಲನ. ಸೊ ಇಲ್ಲಿ ನೋಡ್ಬೋದು ನೀವು ಅಡ್ಡ ಸಾಲಿನಲ್ಲಿ ಇಲ್ಲಿ ವ್ಯವಕಲನದ ಲೆಕ್ಕಗಳನ್ನು ಬರೆದಿದ್ದಾರೆ. ಕ್ಲೀನಾಗಿ ಒಂದು ಕೆಳಗಡೆ ಒಂದನ್ನು ಹಾಕ್ಕೊಂಡು ಸೊ ಸಬ್ಸ್ಟ್ರಾಕ್ಟ್ ಮಾಡೋಕ್ಕೆ ಹೇಳಿ. ಓಕೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಸಬ್ಸ್ಟ್ರಾಕ್ಟ್ ಈ ಡಿಜಿಟ್ಸ್ ಇನ್ ದ ಕಾಲಮಲ್ಲಿ ಕರೆಕ್ಟಾಗಿ ಸಬ್ಸ್ಟ್ರಾಕ್ಟ್ ಮಾಡೋಕ್ಕೆ ನೋ ಬಾರೋವಿಂಗ್ ನೀಡೆಡ್ ಅಂತೆ. ಇಲ್ಲಿ ದಶಕ ಇಲ್ಲದ ಹಾಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ಸಿಂಪಲ್ ಸಬ್ಸ್ಟ್ರಾಕ್ಷನನ್ನು ಕೊಟ್ಟಿದ್ದಾರೆ. ಫೈನ್. ನೆಕ್ಸ್ಟ್ 4 ಡಿಜಿಟ್ ಸಬ್ಸ್ಟ್ರಾಕ್ಷನ್ಸ್ ವಿತ್ ಮನಿ. ಅಮೌಂಟಿನ ಒಂದು ಹಣದ ಒಂದು ವಿಧಾನದಲ್ಲಿ ಇಲ್ಲಿ ಅಮೌಂಟನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರನ್ನು ಸಹ ರುಪೀಸಲ್ಲಿ ಮೆನ್ಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಸಾಲ್ವ್ ದ ವರ್ಡ್ ಪ್ರಾಬ್ಲಮ್ ಇದೆ. ರಿಯಾ ಹ್ಯಾಡ್ 4,532 ಇನ್ ಹರ್ ಪಿಗ್ಗಿ ಬ್ಯಾಂಕ್. ಶೀ ಸ್ಪೆಂಟ್ 1,987. ಹೌ ಮಚ್ ಮನಿ ಡಸ್ ಶೀ ಹ್ಯಾವ್ ಲೆಫ್ಟ್. ಎಷ್ಟು ಅಮೌಂಟು ಉಳಿದಿದೆ ಅಂತ ವರ್ಡ್ ಪ್ರಾಬ್ಲಮ್ನ ಒಂದು ನೋಟ್ಸಲ್ಲಿ ಅಥವಾ ಒಂದು ಹಾಳೆಯಲ್ಲಿ ಮಾಡೋಕ್ಕೆ ಹೇಳಿ. ನೆಕ್ಸ್ಟ್ ಅರ್ಜುನ್ ಹ್ಯಾಡ್ ದಿಸ್ ಮಚ್ ಆಫ್ ಮನಿ. ಹಿ ಬಾಟ್ ಅ ಸ್ಕೂಲ್ ಬ್ಯಾಗ್ ಫಾರ್ ದಿಸ್ ಮಚ್ ಆ್ಯಂಡ್ ಹೌ ಮಚ್ ಮನಿ ಡಸ್ ಹಿ ಹ್ಯಾವ್ ಲೆಫ್ಟ್. ಎಷ್ಟು ಉಳಿತಾಯ ಆಯಿತು, ಎಷ್ಟು ಉಳಿದಿದೆ. ಸೊ ಚಾಲೆಂಜಸ್ ಫೈಂಡ್ ದ ಡಿಫ್ರೆನ್ಸಸ್. ಇದನ್ನು ಕರೆಕ್ಟಾಗಿ ಹಾಕ್ಕೊಂಡು ಡಿಫ್ರೆನ್ಸ್ ಕಳೆಯೋದನ್ನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ವರ್ಡ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಮೋರ್ ಸಬ್ಸ್ಟ್ರಾಕ್ಷನ್ ಪ್ರಾಕ್ಟೀಸಲ್ಲೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಗುಣಾಕಾರಕ್ಕೆ ಬಂದಿದ್ದೀವಿ. ಸೊ ಒಂದು ಅಂಕಿಯ ಗುಣಾಕಾರ ಇಲ್ಲಿದೆ, ಇಲ್ಲಿ ನೋಡಿ ಇಲ್ಲಿ. ಸೊ ಇದನ್ನು ಗುಣಿಸ್ಬಿಟ್ಟು ಆನ್ಸರ್ಸ್ಗಳನ್ನು ಮಲ್ಟಿಪ್ಲೈ ದ ಒನ್ಸ್, ಮಲ್ಟಿಪ್ಲೈ ದ ಟೆನ್ಸ್, ಆ್ಯಂಡ್ ದೆನ್ ಮಲ್ಟಿಪ್ಲೈ ದ ಹಂಡ್ರೆಡ್ಸ್, ಆ್ಯಂಡ್ ದೆನ್ ಮಲ್ಟಿಪ್ಲೈ ದ 1000, ಆ್ಯಡ್ ಆಲ್ ದ ಪ್ರಾಡಕ್ಟ್ಸ್. ಓಕೆ, ಇಲ್ಲಿ 1 ನಂಬರ್ ಇರೋದ್ರಿಂದ ಆ್ಯಡ್ ಆಲ್ ದ ಪ್ರಾಡಕ್ಟ್ಸ್. ಓಕೆ ಫೈನ್. ಮಲ್ಟಿಪ್ಲಿಕೇಶನ್ ಇಸ್ ರಿಪೀಟೆಡ್ ಅಡಿಷನ್ ಇನ್ ಎ ಫಾಸ್ಟರ್ ವೇ. ಇದು ನೆನಪಿರಲಿ. ಓಕೆ, ಗುಣಾಕಾರ ಅನ್ನೋದು ಸಂಕಲದ ಪುನರಾವರ್ತಿತ ಕ್ರಿಯೆ ಆಗಿದೆ. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಫ್ರಮ್ ದ ಒನ್ಸ್ ಪ್ಲೇಸ್, ರೈಟ್ ದ ಆನ್ಸರ್ ಇನ್ ದ ಒನ್ಸ್ ಪ್ಲೇಸ್, ಯೂಸ್ ಪ್ಲೇಸ್ ವ್ಯಾಲ್ಯೂ, ಚೆಕ್ ಯುವರ್ ಆನ್ಸರ್. ಫೈನ್. ನೆಕ್ಸ್ಟ್ ಇಲ್ಲೂ ಸಹ ವರ್ಡ್ ಪ್ರಾಬ್ಲಮ್ ಇದೆ. ಆ ಸ್ಕೂಲ್ ಆರ್ಡರ್ಡ್ ದಿಸ್ ಮಚ್ ನೋಟ್ಬುಕ್ ಫಾರ್ 6 ಈಚ್ ಆಫ್ ದ 6 ಕ್ಲಾಸಸ್. ಹೌ ಮೆನಿ ನೋಟ್ಬುಕ್ಸ್ ವರ್ ಆರ್ಡರ್ಡ್ ಇನ್ ಆಲ್. ಸೊ ಇದನ್ನು ಬರೆದುಬಿಟ್ಟು ಗುಣಾಕಾರ ಮಾಡಿ ಆನ್ಸರ್ ಮಾಡಿ. ಆ ಫ್ಯಾಕ್ಟ್ರಿ ಪ್ರೊಡ್ಯೂಸರ್ಸ್ 3,258 ಟಾಯ್ಸ್ ಎವ್ರಿ ಡೇ. ಹೌ ಮೆನಿ ಟಾಯ್ಸ್ ವಿಲ್ ಇಟ್ ಪ್ರೊಡ್ಯೂಸ್ ಇನ್ 7 ಡೇಸ್. 3,258 ಇಂಟು 7 ಮಾಡಿ. ಇಲ್ಲಿ 2,149 ಇಂಟು 6 ಮಾಡಿ. ಆನ್ಸರ್ ಇಲ್ಲಿ ಬರೀ. ನೆಕ್ಸ್ಟ್ 4,300. A library has this books. If they want to arrange them equally in 5 shelves, then how many books will be each shelf? ಓಕೆ, ನೆಕ್ಸ್ಟು ಇದನ್ನು ಮಲ್ಟಿಪ್ಲೈ ಮಾಡಿಬಿಟ್ಟು ಇಲ್ಲಿ ಬರೀರಿ. ಓಕೆ ಫೈನ್. ನೆಕ್ಸ್ಟು ಶೇರ್ ಆ್ಯಂಡ್ ಡಿವೈಡ್. ಡಿವೈಡ್ ಇಸ್ ನಥಿಂಗ್ ಬಟ್ ಶೇರ್ ಈಕ್ವಲಿ ಅಂತ ಹೇಳ್ಬೋದು. ಸೊ ಹಾಗಾಗಿಬಿಟ್ಟು ನಾವಿಲ್ಲಿ ಭಾಗಾಕಾರವನ್ನು ನೋಡ್ತಾ ಇದ್ದೀವಿ. ಡಿವಿಷನ್ ಮೀನ್ಸ್ ವಿ ಶೇರ್ ಆರ್ ಡಿವೈಡ್ ಈಕ್ವಲಿ. ಫೈನ್. ಓಕೆ,
ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ಸ್ಗಳನ್ನು ಸಹ ಇಲ್ಲಿ ಬರೆದಿದ್ದೀನಿ. ಫಸ್ಟ್ ಎಲ್ಲ ಡಿವಿಷನನ್ನು ಪಿಕ್ಚರ್ಸ್ ಮೂಲಕನೇ ಕೊಟ್ಟಿದ್ದಾರೆ. ಶೇರ್ಸ್ 9 ಸ್ಟ್ರಾಬೆರೀಸ್ ಈಕ್ವಲ್ ಅಮಾಂಗ್ ತ್ರೀ ಪ್ಲೇಟ್ಸ್. 3 ಪ್ಲೇಟ್ಸಲ್ಲಿ ಕರೆಕ್ಟಾಗಿ 9 ಇದನ್ನು ಇದು ಮಾಡಿದ್ರೆ ಒಂದು ಪ್ಲೇಟಲ್ಲಿ ಇದನ್ನು ಹಾಕಿದ್ವಿ, ನೆಕ್ಸ್ಟ್ ಇನ್ನೊಂದು ಪ್ಲೇಟಲ್ಲಿ ಇದು ಹಾಕಿದ್ವಿ. ಸೊ ಇಲ್ಲೆಲ್ಲಿದೆ 9 ಸ್ಟ್ರಾಬೆರೀಸೇ ಇಲ್ಲ, ಇನ್ನೊಂದು ಸ್ಟ್ರಾಬೆರಿ ಮಿಸ್ಸಿಂಗ್ ಆಗಿದೆ, ಯಾರೋ ತಿಂದುಬಿಟ್ಟಿದ್ದಾರೆ ಅನಿಸುತ್ತೆ. ಓಕೆ ಫೈನ್. 8 ಸ್ಟ್ರಾಬೆರಿ ಕೊಟ್ಟಿದ್ದಾರೆ, ಇನ್ನೊಂದು ಸ್ಟ್ರಾಬೆರಿ ಬಿಡ್ಸೋಕ್ಕೆ ಹೇಳಿ. ಸೊ ಇನ್ನೊಂದು ಸ್ಟ್ರಾಬೆರಿ 3 ಹಾಕಿದ್ವಿ. ದ ಆನ್ಸರ್ ಇಸ್ 3 ಈಕ್ವಲಿ. ಒಬ್ಬೊಬ್ಬರಿಗೆ 3 ಸ್ಟ್ರಾಬೆರಿ ಸಿಗುತ್ತೆ. ಓಕೆ ಫೈನ್. ಇಲ್ಲೂ ಅಷ್ಟೇ, ಇಲ್ಲೂ ನೋಡಿ 12 ಕುಕ್ಕೀಸ್ ಇದೆಯಾ ಇಲ್ಲ ಅಂತ ಹೇಳಿಬಿಟ್ಟು 1 2 3 4 5 6 7 8 9 10 ಕೊಟ್ಟಿದ್ದಾರೆ. ಯಾಕೆ ಚೇಂಜ್ ಇದು ಮಾಡಿದ್ದಾರೆ? 11 12. ಓಕೆ 4 ಕೊಡಬೇಕಂತೆ. ಸೊ ನೋಡೋಣ ಎಷ್ಟಾಗತ್ತೆ ಅಂತ ಹೇಳಿಬಿಟ್ಟು. ಇದು ಒಬ್ರಿಗೆ ಕೊಟ್ವಿ, ಇದು ಒಬ್ರಿಗೆ ಕೊಟ್ವಿ, ಇದು ಒಬ್ರಿಗೆ ಕೊಟ್ವಿ, ನೆಕ್ಸ್ಟ್ ಇದು ಒಬ್ರಿಗೆ ಕೊಟ್ವಿ. ಸೊ ಒಬ್ಬೊಬ್ಬರಿಗೆ 3 ಕುಕ್ಕೀಸ್ ಸಿಗುತ್ತೆ. ಓಕೆ ಫೈನ್. ಇದೇ ರೀತಿಯಾಗಿ ಹೇಳ್ಕೊಂಡು ಮಾಡ್ಕೊಳ್ಳಿ. ಆನ್ಸರ್ ಇಲ್ಲಿ 3 6 4. ಸೊ ಇಲ್ಲಿ ಕೆಳಗಡೆ ವರ್ಡ್ ಪ್ರಾಬ್ಲಮ್ಮು ಇದೆ, ನೀವು ನೋಡಬಹುದು. ಓಕೆ ದೇರ್ ಆರ್ 24 balloons. They are shared equally among 6 children. How many balloons does each child get? 4 balloons. ಓಕೆ ಇಲ್ಲಿ ಏನು ಪ್ರೊಸೆಸ್ ಮಾಡಿದ್ದಾರೆ ಅಂತ ಅಂದರೆ 24 divided by 6. ಇಲ್ಲಿ ಎ ಬೇಕರ್ ಹ್ಯಾಸ್ 6 4s are 24. Okay, a baker has 28 cookies. He packs them equally in 4 boxes. 28 divided by 4. 4 7s are 28. Okay, next. There are 30 books on a shelf. They are arranged equally 5 rows. 5 6 are 30. Okay, fine. So ಗೊತ್ತಾಗಬೇಕು. ನೆಕ್ಸ್ಟ್ ಕ್ಲಾಸ್ 5 ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್ಗಳನ್ನು ವೃತ್ತ ಮಾಡಿ ಸರ್ಕಲ್ ದ ಕರೆಕ್ಟ್. ಓಕೆ ಸರ್ಕಲ್ ದ ಫ್ಯಾಕ್ಟರ್ಸ್ ಆಫ್ ದ 15 ಅಪವರ್ತನಗಳನ್ನು ವೃತ್ತ ಮಾಡಿ. ಫ್ಯಾಕ್ಟರ್ಸ್ ಅಂತ ಹೇಳಿಬಿಟ್ಟು ಅಂದರೆ ಗೊತ್ತು, ಈ ನಂಬರ್ ಯಾವ ಮಗ್ಗಿಯಲ್ಲಿ ಬರುತ್ತೆ ಅಥವಾ ಯಾವುದರಿಂದ ಭಾಗ ಆಗುತ್ತೆ ಅಂತ ಹೇಳಿಬಿಟ್ಟು. 1 3 5 15 ಅಲ್ವಾ. 1 ಮತ್ತು 15 ಅಂತೂ ಕಾಮನ್ ಆಗಿರುತ್ತೆ. ಯಾವುದೇ ಒಂದು ಸಂಖ್ಯೆ ಆಗಿರ್ಬೋದು, ಅದು ನಂಬರ್ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗುತ್ತೆ 1. ಎರಡನೇದಾಗಿ ನೆಕ್ಸ್ಟ್ ಮತ್ತು ಯಾವುದರಿಂದ ಭಾಗ, 2ನೇ ಮಗ್ಗಿಯಲ್ಲಂತೂ ಆಗಲ್ಲ, ಬೆಸ ಸಂಖ್ಯೆ ಇದೆ. 3ನೇ ಮಗ್ಗಿಯಲ್ಲಿ ಆಗುತ್ತೆ, 3 5 15, 5 3 15, 7ನೇ ಮಗ್ಗಿಯಲ್ಲಿ ಆಗಲ್ಲ. ಇದಿಷ್ಟು ಸಹ 15ರ ಅಪವರ್ತನಗಳು, ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಓಕೆ ಫೈನ್. ನೆಕ್ಸ್ಟು 16 1 2 4 8 16. ಸರ್ಕಲ್ ದ ಫ್ಯಾಕ್ಟರ್ಸ್ ಆಫ್ 10 1 2 5 10. ಓಕೆ ರೈಟ್ ದ ಫ್ಯಾಕ್ಟರ್ಸ್ ಆಫ್ 12. 12ರ ಅಪವರ್ತನಗಳನ್ನು ಬರೆಯಿರಿ. 1 2 3 4 6 ಆ್ಯಂಡ್ 12. 18 18ರ ಅಪವರ್ತನಗಳು 1 2 3 6 9 ಆ್ಯಂಡ್ 18. 20ರ ಅಪವರ್ತನಗಳು 1 2 4 5 10 20. 24ರ ಅಪವರ್ತನಗಳು 1 2 3 4 6 8 12 ಆ್ಯಂಡ್ 24. ಓಕೆ ಫೈನ್. ಯಾವುದೇ 2 ಅಪವರ್ತನ ಜೋಡಿಗಳನ್ನು ಬರೆದು ಚಿತ್ರ ಬಿಡಿಸಿ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಬರೆಸ್ಬೋದು. ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ ಮಲ್ಟಿಪಲ್ಸ್ ಬರುತ್ತೆ. ಈಗ ರೈಟ್ ದ ಫಸ್ಟ್ ಮಲ್ಟಿಪಲ್ಸ್, ಅಪವರ್ತ್ಯಗಳು ಅಥವಾ ನಾವು ಗುಣಕಗಳು ಅಂತಲೂ ಹೇಳ್ತೀವಿ. ಮಲ್ಟಿಪಲ್ಸ್ ಆಫ್ 3 ಅಂತಂದರೆ 3ರ ಒಂದು ಮಗ್ಗಿಯನ್ನು ಬರ್ಕೊಂಡು ಹೋಗೋದು. 3 6 9 10. 3ನ್ನು ಹಾಗೆ ಹೆಚ್ಚು ಮಾಡ್ಕೊಂಡು ಹೋದರೆ ಏನು ಸಿಗುತ್ತೆ? 3 ಮತ್ತು ಅದಕ್ಕೆ 3 ಮಾಡಿದ್ರೆ 6, 6ಕ್ಕೆ ಮತ್ತು 3 ಆ್ಯಡ್ ಮಾಡಿದ್ರೆ 9, 9ಕ್ಕೆ 3 ಆ್ಯಡ್ ಮಾಡಿದ್ರೆ 12, 12ಕ್ಕೆ 3 ಆ್ಯಡ್ ಮಾಡಿದ್ರೆ 15. ಮಲ್ಟಿಪಲ್ಸ್ ಅಂತ ಅಂದರೆ, ಮಲ್ಟಿಪಲ್ಸ್ ಆಫ್ 3 ಅಂತ ಅಂದರೆ 3ನ್ನು ರಿಪೀಟಾಗಿ ಆ್ಯಡ್ ಮಾಡ್ಕೊಂಡು ಹೋಗೋದು. ಓಕೆ ನೆಕ್ಸ್ಟ್ ಹೆಚ್ಚು ಮಾಡ್ಕೊಂಡು ಹೋಗೋದು. ಅದಕ್ಕೋಸ್ಕರ ನಾವು ಸಿಂಪಲಾಗಿ ಏನು ಹೇಳ್ತೀವಿ? 3ರ ಮಗ್ಗಿ ಅಂತ. 3ರ ಮಗ್ಗಿಯಲ್ಲಿ ಏನಿದೆ? 3 ಜಾಸ್ತಿ ಆಗ್ತಾನೆ ಹೋಗ್ತಾ ಇರೋದು, ಅದಕ್ಕೆ 3ರ ಮಗ್ಗಿ. ಮಲ್ಟಿಪಲ್ಸ್ ಆಫ್ 5 ಅಂತ ಅಂದರೆ 5ರ ಮಗ್ಗಿ, 5 ಹೆಚ್ಚು ಆಗ್ತಾ ಹೋಗುತ್ತೆ. ಮಲ್ಟಿಪಲ್ಸ್ ಆಫ್ 7 ಅಂತ ಅಂದರೆ 7 ಹೆಚ್ಚಾಗುತ್ತೆ. ಮಲ್ಟಿಪಲ್ಸ್ ಆಫ್ 8 ಅಂದರೆ 8ರ ಮಗ್ಗಿ. ಸರ್ಕಲ್ ದ ಮಲ್ಟಿಪಲ್ಸ್ ಆಫ್ 4. 4ರ ಅಪವರ್ತ್ಯಗಳಿಗೆ ನಾವು ಉತ್ತರ ಕೊಟ್ಟಾಗ 4 8 12 14. ಓಕೆ ಮಲ್ಟಿಪಲ್ಸ್ ಆಫ್ 6 6 12 18 24. ನೆಕ್ಸ್ಟು ಮಲ್ಟಿಪಲ್ಸ್ ಆಫ್ 7 7 14 21 28. ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ರಿ, ಒಂದು ಫ್ಯಾಕ್ಟರ್ಸ್ ಇದೆ, ಒಂದು ಮಲ್ಟಿಪಲ್ಸ್ ಇದೆ. ಫ್ಯಾಕ್ಟರ್ಸ್ ಅಂತ ಅಂದರೆ ಅದು ಯಾವ ಮಗ್ಗಿಯಲ್ಲಿ ಬರುತ್ತೆ ಅಥವಾ ಯಾವ ಒಂದು ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು. ಎರಡನೇದಾಗಿ ಮಲ್ಟಿಪಲ್ಸ್ ಅಂತ ಅಂದರೆ 4 ಯಾವುದೋ ಒಂದು ಸಂಖ್ಯೆ ಕೊಟ್ಟಿರ್ತಾರಲ್ಲ ಅದರ ಒಂದು ಮಗ್ಗಿಯನ್ನು ಬರೆಯೋದು, ಅಥವಾ ಆ ಮಗ್ಗಿಯಲ್ಲಿ ಯಾವ್ಯಾವ ನಂಬರ್ಸ್ ಬರುತ್ತೆ ಅಥವಾ ಹೆಚ್ಚು ಮಾಡ್ಕೊಂಡು ಹೋಗೋದು. ಫೈನ್. ಖಾಲಿ ಜಾಗಗಳನ್ನು ಬರೆಯಿರಿ. ದ 5th ಮಲ್ಟಿಪಲ್ ಆಫ್ ದ 4th. 4ರ 5th ಮಲ್ಟಿಪಲ್ ಯಾವುದು? 4ರ ಮಗ್ಗಿ ಬರ್ಕೊಂಡು ಹೋಗ್ತೀವ, 4 ಜಾಸ್ತಿ ಮಾಡ್ಕೊಂಡು ಹೋಗ್ತೀವ. 4ಕ್ಕೆ ಆ್ಯಡ್ ಮಾಡಿದಾಗ 8, 8ಕ್ಕೆ ಮತ್ತು 4 ಆ್ಯಡ್ ಮಾಡಿದಾಗ 12, 12ಕ್ಕೆ ಆ್ಯಡ್ ಮಾಡಿದಾಗ 16, 16ಕ್ಕೆ 20, 24. ಇದೇ ರೀತಿ 4 ಜಾಸ್ತಿ ಆಗುತ್ತೆ. ಅವ್ನು ಕೇಳ್ತಾ ಇದ್ದಾನೆ 5th ಮಲ್ಟಿಪಲ್ 1 2 3 4 5. 5ನೇ ಮಲ್ಟಿಪಲ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ 5ನೇ ಮಲ್ಟಿಪಲ್ ಯಾವುದು? 20. ಓಕೆ ದ 6th ಮಲ್ಟಿಪಲ್ ಆಫ್ 2 ಅಂತ ಕೊಟ್ಟಿದ್ದಾರೆ. 2 ಅಂತ ಅಂದರೆ 2 ಜಾಸ್ತಿ ಮಾಡ್ಕೊಂಡು ಹೋಗೋದು. 2 4 6 8 10 12
14, 16 ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಸೊ 6th ಮಲ್ಟಿಪಲ್ ಅಂತೆ 1, 2, 3, 4, 5, 6 6ನೇ ಒಂದು ಅಪವರ್ತ್ಯ ಯಾವುದು ಅಂತ ಹೇಳಿಬಿಟ್ಟು ಕೊಡ್ತು. ಓಕೆ, ನೆಕ್ಸ್ಟ್ ಅದೇ ರೀತಿ 21 ಇಸ್ ದ ಮಲ್ಟಿಪಲ್ ಆಫ್ ದ 13721. ಓಕೆ ಫೈನ್, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಬರೋಣ, ನೆಕ್ಸ್ಟ್ ಬರೋಣ ಪ್ರೈಮ್ ಆ್ಯಂಡ್ ಕಾಂಪೋಸಿಟ್ ನಂಬರ್. ನೆನ್ಪಿಟ್ಕೊಳ್ರಿ, ಪ್ರೈಮ್ ಮತ್ತು ಕಾಂಪೋಸಿಟ್ ನಂಬರ್ ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು. ಪ್ರೈಮ್ ನಂಬರ್ ಅಂತ ಅಂದರೆ ಏನು, ಕಾಂಪೋಸಿಟ್ ನಂಬರ್ ಅಂತ ಅಂದರೆ ಭಾಜ್ಯ. ಒಂದು ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆ ಬಿಟ್ಟು ಇನ್ನೂ ಬೇರೆ ಸಂಖ್ಯೆಗಳೊಂದಿಗೆ ಭಾಗ ಆದರೆ, ಕಂಪ್ಲೀಟ್ ನಿಶೇಷವಾಗಿ ಭಾಗ ಆದರೆ ಅದನ್ನು ನಾವು ಕಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ಓಕೆ, ಭಾಜ್ಯ ಸಂಖ್ಯೆಗಳು. ಪ್ರೈಮ್ ಸಂಖ್ಯೆಗಳು ಅಂತ ಅಂದರೆ ಅದು ಭಾಗ ಆಗಲ್ಲ, ಅದನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಒಂದು ಮತ್ತು ಅದೇ ಸಂಖ್ಯೆ ಬಿಟ್ಟು ಬೇರೆ ಯಾವ ಸಂಖ್ಯೆಯಿಂದನೂ ಅದು ಪೂರ್ಣವಾಗಿ ಭಾಗ ಆಗಿಲ್ಲ ಅಂತ ಅಂದರೆ ಅದನ್ನು ನಾವು ಪ್ರೈಮ್ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಓಕೆ, ಸರ್ಕಲ್ ದ ಕಾಂಪೋಸಿಟ್ ನಂಬರ್ 2 ನೋಡ್ಬೋದು. 2ರಲ್ಲಿ ಯಾವ್ದ್ಯಾವುದಿದೆ, ಅದರ ಫ್ಯಾಕ್ಟರ್ಸ್ ಯಾವುದು, 1 ಮತ್ತು 2. ಇದೆರಡು ಬಿಟ್ಟು ಒಂದು ಸಂಖ್ಯೆ ಮತ್ತು ಅದೇ ನಂಬರನ್ನು ಬಿಟ್ಟು ಬೇರೆ ಯಾವುದರಿಂದ ಆದರೂ ಭಾಗ ಆಗುತ್ತಾ, ಇಲ್ಲ. 3 ಅದು ಅಷ್ಟೇ, ಅದು 1 ಮತ್ತು 3ರಿಂದನೇ ಆಗುತ್ತೆ, ಸೊ ಆಗಲ್ಲ. 4 ಹೌದು ಆಗುತ್ತೆ, 1 2ನೇ ಮಗ್ಗಿಂದನೂ ಆಗುತ್ತೆ ಮತ್ತು 4 ಸೇಮ್ ನಂಬರಿಂದ. ಇಲ್ಲಿ 2ಕ್ಕಿಂತ ಹೆಚ್ಚು ಸಂಖ್ಯೆಗಳು ಬಂತು ಅಂತಂದರೆ ಅದು ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್, ಭಾಜ್ಯ ಸಂಖ್ಯೆಗಳು. ಓಕೆ, 4, 6, 8, 9, 12 ಇವೆಲ್ಲ ಭಾಜ್ಯ ಸಂಖ್ಯೆ. ಸೊ ನೆಕ್ಸ್ಟ್ ಬರೋಣ, ಇಲ್ಲಿ 2 ಅನ್ನೋದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಓಕೆ, 9 ಇದು ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ 13 ಇದು ಸಹ ಒಂದು ಅವಿಭಾಜ್ಯ ಸಂಖ್ಯೆ. 15 ಮಲ್ಟಿಪಲ್ಸ್ ಆಫ್ 5 ಅಥವಾ 5ರ ಅಪವರ್ತ್ಯ. ಹೇಳಿಕೆ ರೂಪದ ಸಮಸ್ಯೆಗಳಿದೆ. ರವಿ ಅರೇಂಜ್ಡ್ 7 stones in the rows. He could arrange them only in 2 ways. Is a 7 a prime or the composite number? Yes, 7 is a prime number. 7 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ. 7 ಅವಿಭಾಜ್ಯ ಸಂಖ್ಯೆ ಅಂತ ಅಂದರೆ 1 7 7, 7 1 7 ಈ 2 ನಂಬರ್ ಬಿಟ್ಟು ಮತ್ತು ಯಾವುದರಿಂದನೂ ಸಹ 7 ಅನ್ನೋದು ಭಾಗ ಆಗೋದಿಲ್ಲ. ಹಾಗಾಗಿಬಿಟ್ಟು ಅದು ಒಂದು ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್, Meena arranged 8 flowers in the different rows, 1 into 8 into 2 into 4. Is 8 prime or composite number? Yes, 8 is a composite number. 8 ಅನ್ನೋದು ಇಲ್ಲಿ ನೋಡೋಣ, 1 8 8, 2 4 8, 4 2 8 ಮತ್ತು 8 ಎಷ್ಟೊಂದು ಫ್ಯಾಕ್ಟರ್ಸ್ ಬಂದಿದೆಯಲ್ವಾ. ಸೊ ಇದು ಅವಿಭಾಜ್ಯ ಸಂಖ್ಯೆ ಆಗೋಕ್ಕೆ ಸಾಧ್ಯ ಇಲ್ಲ, ಇದು ಕಾಂಪೋಸಿಟ್ ನಂಬರ್, ಭಾಜ್ಯ ಸಂಖ್ಯೆ. ಫೈನ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ವರ್ಕ್ಶೀಟ್, ದಟ್ ಇಸ್ ಶೇಪ್. 3D ಶೇಪ್ಸಿಗೆ ಬಂತು. ಇದು ಕ್ಯೂಬ್, ಇದು ಸಿಲಿಂಡರ್, CYLINDER ಸಿಲಿಂಡರ್. ನೆಕ್ಸ್ಟು ಕ್ಯೂಬಾಯ್ಡ್. ಓಕೆ, ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ದ ಟೇಬಲ್ ಅಂತ ಕೊಟ್ಟಿದ್ದಾರೆ. ಫೇಸಸ್, ಎಡ್ಜಸ್, ವರ್ಟಿಸಸ್. ನಮಗೆಲ್ಲರಿಗೂ ಗೊತ್ತು, ಒಂದು ಚಿತ್ರ ನಾವು ತೊಗೊಂಡೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇದನ್ನು ತೊಗೊಳ್ತೀವಿ ಅಂದ್ಕೊಳ್ಳಿ. ಸೊ ನಿಯರ್ ನನ್ನ ಹತ್ರ ಇದೆ. ಸೊ ಇದು ಒಂದು ಮೊಬೈಲ್ನ ಒಂದು ಕವರ್. ಸೊ ಇದು ತೊಗೊಂಡಿದ್ದೀನಿ ಅಂತ ಅಂದರೆ ಇದು ಒಂದು ಕ್ಯೂಬಾಯ್ಡ್, ಆಯತಘನ. ಓಕೆ ಫೈನ್. ಇದಕ್ಕೆ ಫೇಸಸ್ಸು, ಯಾವುದಾದ್ರು ಫೇಸಸ್ಸು, ಇದು ಒಂದು ಫೇಸು, 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 ಇದು ಒಂದು ಫೇಸ್. ಟೋಟಲ್ 6 ಫೇಸಸ್ ಆರ್ ದೇರ್. 1 2 3 4 5 6. ಓಕೆ, ನೆಕ್ಸ್ಟ್ ಇದನ್ನು ಫೇಸಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಎಡ್ಜಸ್ ಅಂತ ಅಂದರೆ, ಸೊ ಇದೇನು ಎಡ್ಜಸ್ ಲೈನ್ ಬರುತ್ತಲ್ವ, ಅಂಚುಗಳು ಅಂತಿಲ್ವಾ. 1 2 3 4 5 6 7 8. ಓಕೆ 8 ಆಯ್ತಲ್ವಾ. ಸೊ ಇಲ್ಲೂ ಒಂದು ಬರುತ್ತೆ 9 10 11, ಇದನ್ನು ಎಡ್ಜು 12. ಇದು ಎಡ್ಜ್ ಕ್ಲಿಯರ್ ಆಗಿಲ್ಲ, ಹಾಗಾಗಿಬಿಟ್ಟು ಗೊತ್ತಾಗ್ತಾ ಇಲ್ಲ. ನೀವು ಒಂದು ಕ್ಯೂಬ್, ಯಾವುದಾದ್ರೂ ಒಂದು ಕ್ಯೂಬಾಯ್ಡ್, ಆಯತಘನ ಅಥವಾ ಚೌಕಘನವನ್ನು ತೊಗೊಂಡ್ರೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆ ಫೈನ್. ಸೊ ಬನ್ನಿ ನೋಡೋಣ. ಗೋಳ ರೌಂಡ್ ಇರುತ್ತಲ್ವ, ಸೊ ಅದಕ್ಕೆ ಫೇಸಸ್ ಒಂದೇ. ಓಕೆ, ವೃತ್ತಾಕಾರದ ಮುಖ ಅನ್ಬೋದು. ನೆಕ್ಸ್ಟು ಎಡ್ಜಸ್ ಏನೂ ಇರಲ್ಲ, ವರ್ಟಿಸಸ್ ಚೂಪುಗಳು ಸಹ ಶೃಂಗಗಳು ಇರಲ್ಲ. ಕ್ಯೂಬಾಯ್ಡಿಗೆ 6 12 8, ಸಿಲಿಂಡರಿಗೆ 3 2 0, 6 12 8, ಕೋನ್ 2 1 1. ಒಂದು ವೇಳೆ ನಿಮಗೆ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಸಪ್ರೇಟ್ ವಿಡಿಯೋ ಬೇಕು, ನಮಗೆ ಫೇಸಸ್ ಮತ್ತು ಎಡ್ಜಸ್ ವರ್ಟಿಸಸ್ ಕ್ಲೀನಾಗಿ ಅರ್ಥ ಮಾಡಿಸ್ಕೊಡಿ ಅಂತ ಕಮೆಂಟ್ ಮಾಡಿಕೊಟ್ರೆ ಡೆಫಿನೆಟ್ಲಿ ನಾನು ಆ ಒಂದು ಶೇಪ್ಸ್ಗಳನ್ನು ಇಟ್ಟೆ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ಡ್ರಾ ಲೈನ್ಸ್ ಟು ಮ್ಯಾಚ್, ಗೆರೆ ಎಳೆಯುವುದರ ಮೂಲಕ ಹೊಂದಿಸಿರಿ ಅಂತ ಕೊಟ್ಟಿದ್ದಾರೆ. ದಾಳ, ಇಟ್ಸ್ ಎಕ್ಸಾಂಪಲ್ ಫಾರ್ ದ ಕ್ಯೂಬ್. ಬರ್ತ್ಡೇ ಟೋಪಿ, ಕೋನ್. ಚೆಂಡು, ಸ್ಪಿಯರ್. ಕೊಳುವೆ, ಸಿಲಿಂಡರ್ ಪೈಪು. ನೆಕ್ಸ್ಟು ಗಿಫ್ಟ್ ಬಾಕ್ಸ್, ಕ್ಯೂಬಾಯ್ಡ್. ನೆಕ್ಸ್ಟು ಟಾಪ್ ವ್ಯೂ ಅಂತ ಹೇಳ್ತಾರೆ. ಆ ಒಂದು ವಸ್ತುನ ಇಟ್ಟಾಗ ಮೇಲಿಂದ ಕ್ಯಾಮ್ರಾವನ್ನು ಮೇಲೆ ಇಟ್ಟುಬಿಟ್ಟು ನೀವು ನೋಡಿದ್ರೆ ಟಾಪ್ ವ್ಯೂ, ಸೈಡ್ ವ್ಯೂ ಅಂತ ಎಲ್ಲ ಇರುತ್ತೆ. ಟಾಪ್ ವ್ಯೂ ಒಂದು ಈ ರೀತಿಯಾಗಿ ಚಿತ್ರ ಇರುತ್ತೆ ಅಂತಂದರೆ, ಸೊ
ಮೇಲಿಂದ ಯಾವ ಶೇಪಲ್ಲಿ ಕಾಣಿಸ್ತಾ ಇದೆ, ಅಕ್ಕಪಕ್ಕ ಎಲ್ಲ ಬಿಟ್ಬಿಡಿ. ಇದು ಮೇಲಿಂದ ಯಾವ ಶೇಪಲ್ಲಿ ಕಾಣಿಸ್ತಾ ಇದೆ, ಇದು ಮೇಲಿಂದ ಆಯತ ಶೇಪಲ್ಲಿ ಕಾಣಿಸ್ತಾ ಇದೆ. ಇದು ಆಯತ ಘನ, ಇದು ಮೇಲಿಂದ ಆಯತ ಶೇಪಲ್ಲಿ ಕಾಣಿಸ್ತಿದೆ. ಓಕೆ ಫೈನ್. ನೆಕ್ಸ್ಟ್, ಹಾಗಾದರೆ ಸ್ತಂಭಾಕೃತಿ ಮೇಲಿಂದ ಯಾವ ರೀತಿಯಾಗಿರುತ್ತೆ ನೀವು ನೋಡ್ಬೋದು. ಸ್ತಂಭಾಕೃತಿ ಈ ರೀತಿ ಇರುತ್ತಲ್ವಾ, ಇಲ್ಲಿ ಚಿತ್ರ ಇದೆ ತೋರಿಸ್ತೀನಿ. ಇಲ್ಲಿ ನೋಡಿ, ಮೇಲಿಂದ ನೋಡ್ತಾ ಇದ್ದೀರಿ ಅಂದರೆ ಇದು ವೃತ್ತದ ಶೇಪಲ್ಲಿದೆ. ಓಕೆ ನೆಕ್ಸ್ಟ್ ಸರ್ಕಲ್. ಓಕೆ ಚೌಕಘನ, ಅದು ಒಂದು ಚೌಕಟ್ ಟೈಪಲ್ಲಿ ಕಾಣಿಸುತ್ತೆ. ಆಯತಘನದಲ್ಲಿ ಈಗಷ್ಟೇ ನೋಡಿದ್ವಿ ನಾವು, ಆಯತ ಶೇಪಲ್ಲಿರುತ್ತೆ. ನೆಕ್ಸ್ಟ್ ಐಸ್ ಕೋನ್ ಇರುತ್ತಲ್ವ, ಐಸ್ ಕೋನ್ ನೀವು ನೋಡಿದಿರಲ್ವ, ಅದು ಯಾವ ಶೇಪಲ್ಲಿರುತ್ತಪ್ಪ ಅಂತ ಅಂದರೆ ಪಾಯಿಂಟ್ ಆಫ್ ಎ ಸರ್ಕಲ್. ಐಸ್ ಕೋನ್ ಪಾಯಿಂಟ್ ಆಫ್ ಎ ಸರ್ಕಲ್, ಕೋನಿಂದು. ಓಕೆ ನೆಕ್ಸ್ಟ್ ಚಿತ್ರ ಬಿಡಿಸಿ. ಟಾಪ್ ವ್ಯೂ ಆಫ್ ಸಿಲಿಂಡ್ರು, ಮೇಲಿನಿಂದ ಸಿಲಿಂಡ್ರ್ ನೋಡಿದ್ರೆ ಯಾವ ರೀತಿಯಾಗಿರುತ್ತೆ, ಸೈಡ್ ವ್ಯೂ ಆಫ್ ದ ಕೋನ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಚಿತ್ರ ಇರುತ್ತೆ. ಮೇಲಿಂದ ಸಿಲಿಂಡರನ್ನು ನೋಡಿದ್ರೆ ಸರ್ಕಲ್ ಶೇಪಲ್ಲಿ, ಮತ್ತು ಕೋನಿನ ಸೈಡ್ ವ್ಯೂ ನೋಡಿದ್ರೆ ಅದು ಟ್ರಯಾಂಗಲ್ ಶೇಪಲ್ಲಿರುತ್ತೆ. ಫೈನ್. ನೆಕ್ಸ್ಟು ಸಿಮಿಟ್ರಿ ಬಗ್ಗೆ ಬರುತ್ತೆ, ಸಮಮಿತಿ ಬಗ್ಗೆ ಬರುತ್ತೆ. ಏನು ಒಂದು ಚಿತ್ರವನ್ನು ಅಥವಾ ಒಂದು ವಸ್ತುನ ಸಮಭಾಗಗಳಾಗಿ ಭಾಗ ಮಾಡಿದ್ರೆ 2 ಭಾಗ ಸಿಗುತ್ತಲ್ಲ, ಅದಕ್ಕೆ ನಾವು ಸಮಮಿತಿ ಅಂತೀವಿ. ಸೊ ಈ ಕಡೆ ಒಂದು ಚಿತ್ರಗಳನ್ನು ಕಂಪ್ಲೀಟ್ ಮಾಡೋಕ್ಕೆ ಹೇಳಿ ಮಕ್ಕಳಿಗೆ. ಸೊ ನೆಕ್ಸ್ಟು, ಸೊ ಇಲ್ಲೆಲ್ಲ ಚಿತ್ರ ಇದೆ, ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದೆಲ್ಲ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಅಕ್ಷಗಳಿಗೆ ಸಮಮಿತಿ ಒಂದು ಚಿತ್ರ ಸಮಮಿತಿ ಆಗಬೇಕು ಅಂತಂದರೆ, ಕರೆಕ್ಟಾಗಿ 2 ಭಾಗ ಆಗಬೇಕು ಅಂದರೆ ಯಾವ ರೀತಿಯಾಗಿ ರೇಖೆಯನ್ನು ಎಳಿತೀರಾ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ರೇಖೆಗಳನ್ನು ಎಳಿತೀವಿ. ನೆಕ್ಸ್ಟು ಮಿರರ್ ಇಮೇಜ್, ದರ್ಪಣ ಇಮೇಜ್, ಕನ್ನಡಿ ಇಮೇಜ್ ಅಂತ ಹೇಳ್ಬೋದು. ಸೊ ಇದರ ಒಂದು ಕಂಟಿನ್ಯೂಯೇಷನ್ ಕ್ಲೀನಾಗಿ ಈ ರೀತಿಯಾಗಿ ಇಲ್ಲೊಂದು ಕಣ್ಣಿದ್ರೆ ಇಲ್ಲೊಂದು ಕಣ್ಣೆ, ಇಲ್ಲಿ ಒಂದು ಟೆಂಟ್ಯಾಕಲ್ ಇದ್ದರೆ ಇಲ್ಲಿ ಒಂದು, ಓಕೆ ಇಲ್ಲೊಂದು ವಿಂಗ್ಸ್ ಇದ್ದರೆ ಇಲ್ಲೊಂದು ವಿಂಗ್ಸು, ಇಲ್ಲೊಂದು ವಿಂಗ್ಸ್ ಇದ್ದರೆ ಮತ್ತು ಆ ವಿಂಗ್ಸಲ್ಲೂ ಒಂದು, ಇಲ್ಲೂ ಗೆರೆ. ಸೇಮ್ ಇದಕ್ಕೆ ಸೇಮ್ ಇರುವಂಥ ಚಿತ್ರವನ್ನು ಬಿಡಿಸೋಕ್ಕೆ ಹೇಳಿ. ಓಕೆ ಸೇಮ್ ಯೂಸ್ ದ ಗ್ರಿಡ್ ಟು ಡ್ರಾ ದ ಅದರ್ ಸೈಡ್ ಆಫ್ ದ ಇಮೇಜ್. ಇದನ್ನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಳಿಗೆ ಮಾಡೋಕ್ಕೆ ಹೇಳಿ, ಎಂಜಾಯ್ ಮಾಡೋಕ್ಕೆ ಹೇಳಿ. ಮೆಷರ್ಮೆಂಟ್ ಫನ್ ವರ್ಕ್ಶೀಟ್ ಅಂತ ಇದೆ. ಸೊ ಇಲ್ಲಿ ಔಪಚಾರಿಕ ಅಳತೆಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ 1 ಮೀಟರ್ 100 ಸೆಂಟಿಮೀಟರ್, 100 ಸೆಂಟಿಮೀಟರ್ ಅಂದರೆ 1 ಮೀಟರ್, ಹಾಫ್ ಮೀಟರ್ ಅಂದರೆ 50 ಸೆಂಟಿಮೀಟರ್, 200 ಸೆಂಟಿಮೀಟರ್ ಅಂದರೆ 2 ಮೀಟರ್, 1 ಮೀಟರ್ 10 ಟೆನ್ಸ್ ಆಫ್ ದ ಸೆಂಟಿಮೀಟರ್, ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ 10 × 10 100 ಆಯ್ತಲ್ವ, ಸೊ ಅದೇ ಆಯಿತು. ನೆಕ್ಸ್ಟ್ ಇಲ್ಲಿ ರಿಮೆಂಬರ್ ಅಂತ ಕೊಟ್ಟಿದ್ದಾರೆ. ಕನ್ವರ್ಟ್ ದ ಮೀಟರ್ ಟು ದ ಸೆಂಟಿಮೀಟರ್, ಮೀಟರಿಂದ ಸೆಂಟಿಮೀಟರ್ಗೆ ತೊಗೊಳ್ಳಿ. 2 ಮೀಟರ್ 200, 5 ಮೀಟರ್ 500, 10 ಮೀಟರ್ 1000, 3 ಇಂಟು ಅಂತ ಅಂದರೆ 100ಇಂದ ಮಲ್ಟಿಪ್ಲೈ ಮಾಡಬೇಕು. 100 ಸೆಂಟಿಮೀಟರ್ ಇಸ್ ಇಕ್ವಲ್ ಟು 1 ಮೀಟರ್, 100ಇಂದ ಡಿವೈಡ್ ಮಾಡಬೇಕು. 100 ಸೆಂಟಿಮೀಟರ್ ಇಸ್ ಇಕ್ವಲ್ ಟು 1 ಮೀಟರ್, 300 3, 500 5, 700 7. ಓಕೆ ಫೈನ್. ಮೆಷರ್ ಆ್ಯಂಡ್ ರೈಟ್, ಯೂಸ್ ಯುವರ್ ರೂಲರ್. ನಿಮ್ಮ ಸ್ಕೇಲ್ ತೊಗೊಂಡು ಸ್ಕೇಲ್ ತೊಗೊಂಡು ಲೆಂತ್ ಮಾಡಿ. ನಿಮ್ಮ ಪೆನ್ಸಿಲ್ ಎಷ್ಟು ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್, ಇರೇಸರ್ 1.5 ಸೆಂಟಿಮೀಟರ್, ಬುಕ್ 2 ಸೆಂಟಿಮೀಟರ್, ಯುವರ್ ಹ್ಯಾಂಡ್ ಸ್ಪ್ಯಾನ್ ಇಷ್ಟು ತೊಗೊಂಡ್ರೆ, ಹ್ಯಾಂಡ್ ಸ್ಪ್ಯಾನ್ ಅಂತ ಅಂದರೆ ಇಷ್ಟು, ಈ ಹ್ಯಾಂಡ್ ಸ್ಪ್ಯಾನನ್ನು ತೊಗೊಂಡ್ರೆ ಎಷ್ಟಾಗುತ್ತೆ ಅಂತ ಹೇಳಿ. ಓಕೆ ನೆಕ್ಸ್ಟ್ ಮ್ಯಾಚ್ ದ ಕರೆಕ್ಟ್ ಪೇರ್ಸ್ ಇದೆ. 1 ಮೀಟರ್ 100 ಸೆಂಟಿಮೀಟರ್, 3 ಮೀಟರ್ 300, 5 ಮೀಟರ್ 500. Ravi has a rope of 2 meter. How many centimeter? 200 centimeter. A table 100 centimeter long. Is it equal to 1 meter? Yes, 100 centimeter is nothing but 1 meter alva. Which is longer, rope or the ribbon? Rope. ಯಾಕಂದರೆ ಅದು 1 ಮೀಟರ್. ಓಕೆ ನೆಕ್ಸ್ಟ್, ಚಿತ್ರದಲ್ಲಿರುವ ವಸ್ತುಗಳನ್ನು ಎಣಿಸಿ ಮತ್ತು ಭಿನ್ನರಾಶಿಯಲ್ಲಿ ಬರೆಯಿರಿ. ಸೊ ಎಷ್ಟು ಭಾಗ, ವಾಟ್ ಫ್ರ್ಯಾಕ್ಷನ್, 4 ಕಾರುಗಳಿದೆ, ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. 6 ಸ್ಟಾರ್ಸ್ ಇದೆ, ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಸೊ ಇದನ್ನು ಮಕ್ಕಳು ನೋಡ್ಕೊಂಡು ಈಸಿಯಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾರೆ. ಸೊ ಬೆಕ್ಕುಗಳು 2 ಬೆಕ್ಕುಗಳಿದೆ, ಅದರೊಳಗೆ 1 ಬೆಕ್ಕುಗೆ ಬಣ್ಣ ಹಚ್ಚಿದ್ದಾರೆ. ಫೈನ್. ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್. ಚಿತ್ರದ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಎಂದು ಬರೆಯಿರಿ. ಸೂಕ್ತ ಬಾಕ್ಸ್ನಲ್ಲಿ ಟಿಕ್ ಮಾಡಿ. ಫೈನ್. ಇಲ್ಲಿ 4 ಎಲೆ ಇದೆ, ಸೊ 4ನೇ 3. ಇಲ್ಲಿ 4ನೇ 2. ಆ್ಯಕ್ಚುಲಿ ನೀವು ಹೇಳ್ಬೋದು 4ನೇ 2. ಇದನ್ನು ಮತ್ತೆ ಕನಿಷ್ಠ ರೂಪಕ್ಕೆ ತಂದಾಗ 1/2 ಬರುತ್ತೆ. ನೆಕ್ಸ್ಟು ಇದು 1/4. ನೆಕ್ಸ್ಟ್ ಇದು 3/4. ಇದು 1/2. ಸೊ 1/4, 3/4, 1/2, 1/4 ಅಲ್ಲ, ಇದು 2/4 ಅಂದರೆ ಹಾಫ್. ಫೈನ್. ಹೇಗೆ ಅಂತಂದರೆ 4 ಇದೆ, ಸೊ 2 ಬಣ್ಣ, ಅದಕ್ಕೆ ಮತ್ತೆ ಕನಿಷ್ಠ ರೂಪಕ್ಕೆ ತಂದರೆ 1/2. ಇದು 1/2, 2 ಭಾಗ ಅದರೊಳಗಡೆ ಇದು. ಓಕೆ ಫೈನ್. ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ, ಈಕ್ವಿವ್ಯಾಲೆಂಟ್ ಸಮಾನ ಭಿನ್ನ ರಾಶಿಗಳನ್ನು ಕೊಟ್ಟಿದ್ದಾರೆ. ಸೊ ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನಲ್ಲಿ ಬಂತು. ಸೊ 1/2, 2/4 ಎರಡು ಸೇಮಾ ಅಂತ ಹೇಳಿ. ಹೌದು, ಎಸ್. 1/3, 2/6 ಎರಡು ಸೇಮಾ. ಎಸ್. 2/4 ಅಂದರೆ 1/2 ಅಂದ್ರೂ ಎರಡು ಸೇಮಾ. ಹೌದು, ಎಸ್.
ನೆಕ್ಸ್ಟ್ ರವಿ ಏಟ್ 1/4 ಆಫ್ ಎನ್ ಆ್ಯಪಲ್, ಹಿಸ್ ಸಿಸ್ಟರ್ ಏಟ್ 2/8 ಪಾರ್ಟ್ ಆಫ್ ದ ಸೇಮ್ ಆ್ಯಪಲ್. ಡಿಡ್ ದೇ ಈಟ್ ಸೇಮ್ ಅಮೌಂಟ್ ಅಂತ ಹೇಳ್ಕೊಡ್ತಾ ಇದ್ದಾರೆ. ಎಸ್, ಆಫ್ ಕೋರ್ಸ್ ದೇ ಈಟ್ ಸೇಮ್ ಅಮೌಂಟ್. ಹೌದು, ಎಸ್. ಓಕೆ, ನೆಕ್ಸ್ಟ್ ಸಮಾನ ಭಿನ್ನರಾಶಿಗಳನ್ನು ತೋರಿಸುವ ಚಿತ್ರವನ್ನು 1/2 ಅಲ್ಲಿರೋಂಥದ್ದು ಚಿತ್ರ ತೋರಿಸ್ರಿ ಅಂತ ಹೇಳಿ. ದಿಸ್ ಒನ್ 1/3, ದಿಸ್ ಒನ್ 2/4, ದಿಸ್ ಒನ್. ನೆಕ್ಸ್ಟ್ ಇಲ್ಲೂ ಸಹ ಸಮಾನ ಅಂತ ಹೇಳಿಬಿಟ್ಟು ತೋರಿಸ್ಬೇಕಂತೆ. 2/4 4/8, 2/3 6/9 ಈಕ್ವಲ್ ಇದೆ. 1/3 ಇದು 2/6 ಎಲ್ಲ ಡ್ರಾ ಮಾಡಬೇಕು ನಾವು ಎರಡನ್ನು. ಓಕೆ, ನೆಕ್ಸ್ಟ್ ಇದನ್ನು ಸಹ ಮಾಡಬೇಕು. ಟೋಟಲ್ ಕಂಪ್ಲೀಟ್ ಎಷ್ಟಿದೆ ಅಂತ ಹೇಳಿಬಿಟ್ಟು ನೋಡಿ. 1 2 3 4 5 6 7 8 9 1 2 3 4 5 6 7 8 9 9 3 ಇಲ್ಲೆಷ್ಟಿದೆ? 1 2 3 4 5 6 6 ಇದೆ. ಇಲ್ಲೆಷ್ಟು ಬರಬೇಕು? ಓಕೆ, ಫೈನ್. ಬನ್ನಿ, ಇಲ್ಲಿ 2/6 ಅಂತ ಅಂದರೆ ಇಲ್ಲಿ 2 ಮಾಡಬೇಕಾಗತ್ತೆ. ನಾವು ಆ್ಯಕ್ಚುಲಿ 2 ಭಾಗಗಳನ್ನು ಬಣ್ಣ ಹಚ್ಚಬೇಕು. ಇಲ್ಲಿ 2/4 ಈಕ್ವಲ್ ಆಗಬೇಕು, ಸಮಾನ ಭಿನ್ನರಾಶಿಗಳಾಗಬೇಕು ಅಂತ ಅಂದರೆ ಇಲ್ಲಿ 2ಕ್ಕೆ. ಸೊ ಇಲ್ಲಿ 4ಕ್ಕೆ 1 2 3 4, ಇಲ್ಲಿ 4ಕ್ಕೆ 1 2 3 4. ಓಕೆ, ಇಲ್ಲಿ 4ನೇ 4 ಇದೆ. ಸೊ ಇಲ್ಲಿ ಎಲ್ಲದಕ್ಕೂ ಸಹ ಬಣ್ಣ ಹಚ್ಚಬೇಕಾಗತ್ತೆ. ಯಾಕೆ ಅಂತಂದರೆ ಕಂಪ್ಲೀಟ್ ಒಂದು ಪೂರ್ಣಾಂಕ ಸಿಗೋದಕ್ಕೆ. ಇಲ್ಲಿ 1/2, ಇಲ್ಲಿ 5/5 ಮತ್ತೆ ಕನಿಷ್ಠಕ್ಕೆ ಹೊಡೆದಾಗ 1/2 ಬರುತ್ತೆ, ನೀವು ನೋಡಬಹುದು. ಸೊ 5 ಭಾಗಗಳು, ಇಲ್ಲಿ 4 ಭಾಗಗಳು, ಇಲ್ಲಿ 2ನೇ, ಸೊ 6ನೇ 2, 2/6. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. ಇಲ್ಲಿ ಕಂಪ್ಯಾರಿಸನ್ ಇದೆ, ದೊಡ್ಡದು ಚಿಕ್ಕದು ಯಾವ ರೀತಿಯಾಗಿ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಚಿತ್ರದ ಮೂಲಕ. 1/2 1/4 ಯಾವ್ದು ದೊಡ್ಡದಾಗಿ ಕಾಣಿಸ್ತಾ ಇದೆ, ಎಲ್ಲಿ ನಿಮಗೆ ಜಾಸ್ತಿ ಸಿಗ್ತಾ ಇದೆ ಅಂತಂದರೆ 1/2 ಈಸ್ ಬೆಗ್ಗರ್ ದ್ಯಾನ್ ದ 1/4. ಓಕೆ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡಿರಿ. 3/4 ಇಸ್ ಬಿಗರ್ ದ್ಯಾನ್ 1/3. ದೆನ್ 3/6 ಈಸ್ ಈಕ್ವಲ್ ಟು ದ ಸೇಮ್ ಇದೆ ನೋಡಿರಿ, 2/4. ಚಿತ್ರದ ಮೂಲಕ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 1/5 ಈಸ್ ಲೆಸ್ ದ್ಯಾನ್ 1/3. ಸೊ ಇಲ್ಲೂ ಅಷ್ಟೇ, ಇದನ್ನು ಸಹ ಕೊಟ್ಟಿದ್ದಾರೆ. ಓಕೆ, ಫೈನ್. ನೆಕ್ಸ್ಟ್ ಇಲ್ಲಿ ಪಿಕ್ಟೋಗ್ರಾಫನ್ನು ಕೊಟ್ಟಿದ್ದಾರೆ. ಕಾಯಿನ್ಸನ್ನು, 1 ಕಾಯಿನ್ ರೆಪ್ರೆಸೆಂಟ್ 2 ಕಾಯಿನ್ಸ್ ಅಂತೆ. 1 ಕಾಯಿನ್ ಅಂತ ಅಂದರೆ 2 ಕಾಯಿನ್ ಅಂತ ಹೇಳಿಬಿಟ್ಟು ಲೆಕ್ಕ. ನಿತಿನ್ 8 ಅಂತಂದರೆ ಇಲ್ಲಿ 2 4 6 8 ಆಯಿತು. ಈ ರೀತಿಯಾಗಿ 6 ಅಂದರೆ 3 ಕಾಯಿನ್ಸ್. 1 2 3 ಇದು 12 ಅಂದರೆ 6 ಕಾಯಿನ್ಸ್ ಇರಬೇಕು. 16 ಅಂದರೆ 8 ಇರಬೇಕು. 10 ಅಂದರೆ 5. ಹೂ ಹ್ಯಾಸ್ ಕಲೆಕ್ಟೆಡ್ ಮೋರ್ ಕಾಯಿನ್ಸ್ ಅಂತಂದರೆ ಸೋಫಿಯಾ ವಿತ್ 16 ಕಾಯಿನ್ಸ್. ಸೋಫಿಯಾ ವಿತ್ 16 ಕಾಯಿನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಯಾರು ಅತಿ ಹೆಚ್ಚು ನಾಣ್ಯಗಳನ್ನು ಸಂಗ್ರಹಿಸಿರೋ? ದಿಸ್ ಸೋಫಿಯಾ. ಹೂ ಹ್ಯಾಸ್ ಕಲೆಕ್ಟೆಡ್ ಫೀವರ್ ಕಾಯಿನ್ಸ್? ರೇಷ್ಮಾ ವಿತ್ 6 ಕಾಯಿನ್ಸ್. ಫೀವರ್ ಕಾಯಿನ್ಸ್ ಯಾರ ಹತ್ರ ಇದೆ? ಸಾರಿ, ಇಟ್ಸ್ ನಾಟ್ ರೇಷ್ಮಾ. ಯಾ, ಇಟ್ಸ್ ರೇಷ್ಮಾ. 6. ಓಕೆ, ದೆನ್ ಹೌ ಮೆನಿ ಕಾಯಿನ್ಸ್ ಹ್ಯಾಸ್ ರೇಷ್ಮಾ ಕಲೆಕ್ಟೆಡ್ ಮೋರ್ ದ್ಯಾನ್ ಕಮಲಾ ಅಂತಂದರೆ ಆನ್ಸರ್ ಇಸ್ 4 ಕಾಯಿನ್ಸ್. ಹೌ ಮೆನಿ ಕಾಯಿನ್ಸ್ ಆರ್ ಕಲೆಕ್ಟೆಡ್ ಟುಗೆದರ್ ಅಂತಂದರೆ ಎಲ್ಲದೂ ಸೇರಿಸಿ 52 ಕಾಯಿನ್ಸ್. ಯು ಹ್ಯಾವ್ ಟು ಆ್ಯಡ್ ಆಲ್ ದ ನಂಬರ್ಸ್ ದೇರ್. ಓಕೆ, ನಂಬರ್ ಪ್ಯಾಟರ್ನ್ಸನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳಿದ್ದಾರೆ ಕ್ಲಾಪ್ ಮೂಲಕ ಅಂತ ಹೇಳ್ಬಿಟ್ಟು ಒಂದು ಆ್ಯಕ್ಟಿವಿಟಿನೂ ಇದೆ. ಸೊ ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾಟರ್ನ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇದೇ ರೀತಿಯಾಗಿ ಪ್ಯಾಟರ್ನನ್ನು ಒಂದು ಮಾಡ್ತೀನಿ, ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 1 2 3 4 5 6, ಇದು 2, ಇದು 4, ಇದು 6. ನೆಕ್ಸ್ಟ್ 8 ಬರಬೇಕು. ಪ್ಲಸ್ 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 ಪ್ಲಸ್. ಸೊ 1 ಬಾಕ್ಸ್ ಇದೆ. ನೆಕ್ಸ್ಟ್ 3 ಬಾಕ್ಸ್ ಇದೆ. 1 3 ಬಾಕ್ಸ್, 1 2 3 4 5 6 ಬಾಕ್ಸ್ ಇದೆ. ಸೊ ಎಷ್ಟು ಜಾಸ್ತಿ ಆಗ್ತಾಯಿದೆ? 3 ಜಾಸ್ತಿ ಆಗ್ತಾಯಿದೆ. 1 ಇಲ್ಲಿ ನೋಡ್ರಿ, 2 ಜಾಸ್ತಿ ಆಯಿತು, 3 ಆಯಿತು. ಓಕೆ, 3ಕ್ಕೆ ನೆಕ್ಸ್ಟ್ 1 ಜಾಸ್ತಿ ಆಯಿತು, 3 ಜಾಸ್ತಿ ಆಗಿ 6 ಜಾಸ್ತಿ ಆಯಿತು. ಈಗ ನೆಕ್ಸ್ಟು ನಾವು 4 ಜಾಸ್ತಿ ಮಾಡಬೇಕು. 6ಕ್ಕೆ 4 ಜಾಸ್ತಿ ಮಾಡಿದಾಗ 10 ಆಗುತ್ತೆ. ಓಕೆ, ಫೈನ್. 10 ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು? 1 2 3 4 5 6 7 8 9 10. ಫೈನ್. ನೆಕ್ಸ್ಟ್ ಅದೇ ರೀತಿಯಾಗಿ ನೀವು ಇದನ್ನು ಎಣಿಸ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ಫೈನ್. ಐ ಹೋಪ್ ನಿಮಗೆ ಇದಂತೂ ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಷನ್ಸು ಇದು ಈ ರೀತಿ, ಈ ಕಡೆ ರೈಟ್ ಸೈಡು, ಡೌನ್ ಸೈಡು, ಲೆಫ್ಟ್ ಸೈಡು, ಮತ್ತೆ ಮೇಲೆ, ಮತ್ತೆ ರೈಟ್ ಸೈಡು. ಫೈನ್. ಹಾರ್ಟ್ ಈ ರೀತಿ, ಇಲ್ಲೊಂದು ಹಾರ್ಟು ಡೌನ್, ಮೇಲೆ ಡೌನ್ ಡೌನ್, ಅಗೇನ್ ಸೇಮ್ ಪೊಸಿಷನ್. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.